ಅಫ್ಕೋರ್ಸ್ ಅದ್ರ ಬಗ್ಗೆ ಚರ್ಚೆ ಮಾಡಿಕೊಂಡು ಇದು ರಚನೆ ಮಾಡಿಲ್ಲ ಅಂದ್ರೆ ನಾವು ಇದಕ್ಕೆ ಉಗ್ರ ಹೋರಾಟ ಮತ್ತು ಸಂಬಂಧಪಟ್ಟದ ಕಚೇರಿಗೆ ನಾವು ಮುಖ್ಯ ಆಗ್ತೀವಿ. ಇಡೀ ಜಿಲ್ಲೆಯಲ್ಲಿ ರಾಜ್ಯದಂತ ನಾವು ಹೋರಾಟ ಮಾಡ್ತೀವಿ. 3 ದಿವಸ ಹಿಂದವ R1 ನ್ಯೂಸ್ ಒಳಗೆ ಸುದ್ದಿ ಬಂದಿದ್ರಿ. ಇಂಗ್ಲೇಶ್ವರ ಗ್ರಾಮದಲ್ಲಿ ನೋಡೇವ್ರಿ. ಮತ್ತೆ ರಾಷನ್ ಮಾಫಿಯಾ ಇದು ಮಾಡಕತ್ತಿದ್ದು ಅದಕ್ಕೆ R1 ನ್ಯೂಸ್ ಅವರು ಕವರೇಜ್ ಮಾಡಿದ್ರು. ಮರುದಿವ್ಸ ಯು ಟಿವಿ ಒಳಗೆ ಬಸ್ಸು ಅವ್ರ ರೈತರ ಅದಾರ. ಆ ರೈತರಿಗೆ ಸಂಘಟನೆ ಹೆಸರು ಕೊಟ್ಟಿಲ್ಲ, ನಾವು ಸಂಪೂರ್ಣವಾಗಿ ನೋಡಿದೀವಿ. ಅವ್ರು ಏನ್ ಹೇಳ್ಯಾರಪ್ಪ ಅಂದ್ರೆ ಮಾಧ್ಯಮದವ್ರು ಅದ್ರೊಳಗ ಬಿಟ್ಟರು ಗೊತ್ತಿಲ್ಲ, ಬಟ್ ಏನ್ ಮಾಡ್ಯಾರಪ್ಪ ಅಂತ ಹೇಳಿದ್ರೆ ಅದು ರೈತರಿಗೆ ತೊಂದರೆ ಕೊಡಾಕತ್ತಾರ ಇವರೆಲ್ಲ ಹಿಡಿದು ಅಂತೇಳಿ ಅನ್ಕೊಂಡಾರ. ಅದು ಯಾರು ರೈತರು ಇಲ್ಲ ಅಲ್ಲಿ ಮಾಡಿದ್ರು ಸಹ ಅವ್ರು ಏನ್ ಕೊಟ್ರಲ್ಲ ಅದು ಶುದ್ಧ ಸುಳ್ಳು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. 3 रोज पहले R1 न्यूज और MJ एक्सप्रेस ने एक सुद्दी बनाई कि इंग्लेश्वर ग्राम में किस तरह का खेल चल रहा है और उन्होंने न्यूज पे अपलोड की. उसके दूसरे दिन UTV न्यूज वाले ने उन पर आरोप लगाया कि ये किसानों को तंग कर रहे हैं. क्या वो किसान थे? वाले का कहना है कि वो किसान थे. वो सीधा पर दोनों चैनल पर आरोप लगा रहे हैं. ये पहली बार नहीं है. देखिए उनका ये पहली बार है. वो लोग किसान क्यों बनेंगे? किसान क्यों भूमाफिया बनेंगे? उसका मैं आंसर दे रहा हूँ. 1 मिनट सर, 1 मिनट में आंसर दे रहा हूँ. मैं आंसर दे रहा हूँ. सुनिए, मैं आंसर दे रहा हूँ. इसी पहला भी MJ न्यूज R1 न्यूज में एक न्यूज वायरल हुआ था. एक जो संगठन वाला है वो पैसे लेता हुआ 60,000, 80,000, 20,000 पैसे लेती हुआ, और उसकी वीडियो भी हमारे पास थी, ऑडियो भी हमारे पास था. वो हम वायरल करने के बाद भी उसमें अगेंस्ट में हमारे आया था कि आप कन्नड़ पर संगठन को ब्लैकमेल कर रहे हैं, वो करेंगे. उसका जो हम प्रूफ देना डिपार्टमेंट में दिए थे, उसके बाद में जो होना था फिर में उन्होंने किया है. इसको खुला वो जो है ना मीडिया का उल्लंघन कर रहे हैं. मीडिया के जो रूल्स है, जिसने हमारा जो दिखाया, जो चैनल में बताया वो चैनल वाला. आपको तो पता ही होगा. आप नहीं देखिए चैनल, आपका चैनल का नाम लेने तक भी हिचकिचा रहे हैं. UTV में दिखाया गया है. हिचकिचाने किसी का डर नहीं है. UTV में दिखाया गया है. ಬಾಗೇವಾಡಿ ತಾಲೂಕಿನಲ್ಲಿ ರೈತರಿಗೆ ಕಿರುಕುಳ ಆರೋಪ. ಬಾಗೇವಾಡಿ ತಾಲೂಕಿನಲ್ಲಿ ನ್ಯೂಸ್ ರಿಪೋರ್ಟರ್ ಹೆಸರಿನಲ್ಲಿ ಕೆಲ ರೈತರಿಗೆ ಕಿರುಕುಳ ನೀಡಲಾಗುತ್ತಿದೆ ಎಂಬ ಆರೋಪಗಳು ಕೇಳಿಬರುತ್ತಿವೆ. ಇವರು ಯಾ ಆಂಗಲ್ದಾಗ UTV ಅವರಿಗೆ ರೈತರು ಕಂಡಿದ್ದಾರೆ. UTV ಅವರಿಗೆ ಇವರು ಯಾ ಆಂಗಲ್ ಒಳಗ ರೈತರು ಕಂಡಿದ್ದಾರೆ. UTV ಅವ್ರು ಹೇಳ್ತಾರಲ್ಲ ರೈತರ ಅದಾನ ಅಂತೇಳಿ, ರೈತರು ಇದ್ರೆ ಇವರು ಓಡಿ ಹೋಗಿದ್ದು ಯಾಕೆ ಅಂದ ನೇರ ಪ್ರಶ್ನೆ UTV ನ್ಯೂಸ್ ಚಾನಲ್ದವ್ರಿಗೆ. ಇವತ್ತಿನ ದಿವಸ ಜಯ ಕರ್ನಾಟಕ ಸಂಘಟನೆ ವಿಜಯಪುರ ಜಿಲ್ಲಾ ಘಟಕದಿಂದ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಕೊಡುವಂಥ ಒಂದು ಕಾರ್ಯಕ್ರಮ. ವಿಷಯ ಏನಪ್ಪ ಅಂದ್ರೆ, ಸರ್ಕಾರದ ಯೋಜನೆ ಅತ್ಯುನ್ನತ ಮಹತ್ವದ ಯೋಜನೆ ಆಗಿರ್ತಕ್ಕಂಥ ಅನ್ನಭಾಗ್ಯ ಯೋಜನೆಯಲ್ಲಿ ಆಗಿರುವಂಥ ಭ್ರಷ್ಟಾಚಾರದ ಕುರಿತು. ಅನ್ನಭಾಗ್ಯ ಯೋಜನೆಯಲ್ಲಿ ಇವತ್ತು ಬಡವರ ಹೊಟ್ಟೆ ತುಂಬಿಸುವ ಸಲುವಾಗಿ ಅಕ್ಕಿಯನ್ನು ವಿತರಣೆ ಮಾಡ್ತಾ ಇದ್ರು. ಆ ಅಕ್ಕಿಯನ್ನು ಇವತ್ತು ಕಳ್ಳದಂಧೆಯಲ್ಲಿ ಮಾರಾಟ ಮಾಡುವಂಥ ಸಾಕಷ್ಟು ಸಾಕ್ಷ್ಯಾಧಾರಗಳು ಇವತ್ತು ನಮ್ಮ ಜಯ ಕರ್ನಾಟಕ ಸಂಘಟನೆಗೆ ಲಭ್ಯವಾಗಿವೆ. ಕಾರಣ ಈ ಯೋಜನೆ ಬಡವರ ಯೋಜನೆ ಆಗಿದ್ರೂ ಕೂಡ ಇದು ಈ ರೀತಿಯಾಗಿ ಕಳ್ಳಸಂತೆಯಲ್ಲಿ ಮಾರಾಟವಾಗುವುದು ಇದು ಸರ್ಕಾರದ ಅಜಾಗರೂಕತೆ ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯ ಅಂತಲೇ ಹೇಳ್ಬೋದು. ಮೋಸ್ಟ್ಲಿ ನನಗನ್ನಿಸ್ತದ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿರಬೇಕು ಅಂತೇಳಿ. ಅಧಿಕಾರಿಗಳು ಶಾಮೀಲ್ ಅದಲ್ಲೇ ಇವತ್ತು ನಾವು ಫೋನ್ ಮುಖಾಂತರ ಅವ್ರನ್ನ ಸಂಪರ್ಕ ಮಾಡಿದ್ರು ಸಹಿತ ನಾವು ಅಲ್ಲಿದ್ದೀವಿ ಇಲ್ಲಿದ್ದೀವಿ ಅಂತ ಹೇಳ್ತಾರೆ. ಇಂಥ ದಂಧೆ ಕಣ್ಣು ಮುಂದೆ ಕಾಣಿಸ್ತಾ ಇದ್ರು ಸಹಿತ ಜಾನ ಕುರುಡುತನದಿಂದ ನಮಗೇನು ಗೊತ್ತೇ ಇಲ್ಲ ಅನ್ನೋ ಥರ ಇವತ್ತು ಅಧಿಕಾರಿಗಳು ವರ್ತನೆ ಮಾಡ್ತಾ ಇದ್ದಾರೆ. ಇದು ಒಂದು ದುಃಖದ ಸಂಗತಿ. ಯಾಕಂದರೆ ಬಡವರ ಹಸಿವನ್ನು ನೀಗಿಸಲು ಮಾಡಿರ್ತಕ್ಕಂಥ ಯೋಜನೆ ಇವತ್ತು ಬಡವರಿಗೆ ಅನ್ಯಾಯ ಮಾಡಿ ಅವ್ರ ಹತ್ರನ ಹೋಗಿ ಹೆಚ್ಚಿನ ಹಣ ಕೊಟ್ಟು ಖರೀದಿ ಮಾಡಿ ಬೇರೆ ರಾಜ್ಯಗಳಿಗೆ ಇವತ್ತು ಸಾಗಣೆ ಮಾಡ್ತಾ ಇರೋದು ಎಂಥ ಒಂದು ದುರದೃಷ್ಟಕರ ಸಂಗತಿ. ಇದರ ಫಲವಾಗಿ ನಮ್ಮ ಜಯ ಕರ್ನಾಟಕ ಸಂಘಟನೆ ಸಾಕಷ್ಟು ರೋಡ್ ಮೇಲೆ ನಿಂತ್ಕೊಂಡು ಲಾರಿಗಳನ್ನು ಹಿಡಿದು ಸರ್ಕಾರಕ್ಕೆ ಒಪ್ಪಿಸಿದಾಗ ಆ ಒಪ್ಪಿಸಿದ ಲಾರಿಗೆ ಮಾತ್ರ FIR ಹಾಕಿ ಸೀಸ್ ಮಾಡಿ ಅದಕ್ಕೆ ಕ್ರಮ ತಗೊಂಡದ್ದು ಐತಿ ಹೊರತಾಗಿ ಸ್ವತಃ ಅಧಿಕಾರಿಗಳು ಇದನ್ನು ನಿಂತ್ಕೊಂಡು ರೇಡ್ ಮಾಡಿ ಹಿಡಿಯುವಂಥ ಕೆಲಸ ಇನ್ನೂವರೆಗೂ ಬಂದಿಲ್ಲ. ಒಂದು ಪೇಪರ್ನಾಗ ಸುದ್ದಿನೂ ಇಲ್ಲ. ನಾವು ಹಿಡಿದು ಕೊಟ್ಟಾಗ ಮಾತ್ರ ಇವರು ತಾವು ಪೇಪರ್ನಾಗ ಸುದ್ದಿ ಹಾಕೋತಾರೆ ಹೊರತಾಗಿ ಸ್ವತಃ ಕಾರ್ಯಾಚರಣೆ ಮಾಡ್ತಾ ಇಲ್ಲ. ಇದರಲ್ಲಿ ಅಧಿಕಾರಿಗಳು ಶಾಮೀಲ್ ಆಗಿದ್ದಾರೆ, ಸರ್ಕಾರನೂ ಶಾಮೀಲಿದೆ. ಆ ಸರ್ಕಾರ ಶಾಮೀಲ್ ಇಲ್ಲ ಅನ್ನೋದನ್ನು ಗುರುತುಪಡಿಸ್ಬೇಕಾದ್ರೆ
ಈಗೇನು ನಾವು ಜಿಲ್ಲಾಧಿಕಾರಿಗಳಿಗೆ ಇದ್ರ ಕುರಿತಾಗಿ ನಾವು ಮನವಿಯನ್ನು ಕೊಟ್ಟಿದ್ದೀವಿ. ಈ ಮನವಿಯ ಮುಖಾಂತರ ತಕ್ಷಣ ಒಂದು 7 ದಿವಸ ಆಗಲಿ 15 ದಿವಸ ಆಗಲಿ ಅಷ್ಟರೊಳಗಾಗಿ ಈ ದಂಧೆಯನ್ನು ಬಂದ್ ಮಾಡಬೇಕು. ಇದ್ರ ವಿರುದ್ಧ ಕಾರ್ಯಾಚರಣೆ ಮಾಡಿ ತಪ್ಪಿತಸ್ಥರನ್ನ ಹಿಡಿದು ಅವ್ರನ್ನೆಲ್ಲ ಒಳಗೆ ಹಾಕಿ ಆ ದಂಡ ಕಟ್ಟಬೇಕು. ಆಮೇಲೆ ಬಡವರಿಗೆ ಅಕ್ಕಿಯನ್ನು ಊಟ ಮಾಡಲು ಯೋಗ್ಯ ಅನುವು ಮಾಡಿಕೊಡ್ಬೇಕು. 3 ದಿವಸ ಹಿಂದವ R1 ನ್ಯೂಸ್ ಒಳಗೆ ಒಂದು ಸುದ್ದಿ ಬಂದಿದ್ರಿ. ಇಂಗ್ಲೇಶ್ವರ ಗ್ರಾಮದಲ್ಲಿ ನೋಡೇವ್ರಿ ಅಲ್ಲಿ ರಾಷನ್ ಮಾಫಿಯಾ ಇದು ಮಾಡಕತ್ತಿದ್ದು, ಅದಕ್ಕೆ R1 ನ್ಯೂಸ್ ಅವರು ಕವರೇಜ್ ಮಾಡಿದ್ರು. ಮರುದಿವ್ಸ ಯು ಟಿವಿ ಒಳಗ್ ಬತ್ತು ಅವ್ರ ರೈತರ ಅದಾರ, ಆ ರೈತರಿಗೆ ಮಾಧ್ಯಮ ಅವ್ರು ಏನ್ ಹೇಳ್ಯಾರಪ್ಪ ಅಂದ್ರೆ ಮಾಧ್ಯಮದವ್ರು ಅದ್ರೊಳಗೆ ಅದಾರ ಬಿಟ್ಟರು ಗೊತ್ತಿಲ್ಲ. ಬಟ್ ಏನ್ ಮಾಡ್ಯಾರಪ್ಪ ಅಂತ ಹೇಳಿದ್ರೆ ಅದು ರೈತರಿಗೆ ತೊಂದರೆ ಕೊಡಾಕತ್ತಾರ ಇವರೆಲ್ಲ ಹಿಡಿದು ಅಂತೇಳಿ ಅನ್ಕೊಂಡಾರ. ಅದು ಯಾರು ರೈತರು ಇಲ್ಲ ಅಲ್ಲಿ. ಸಂಪೂರ್ಣವಾಗಿ ಅವ್ರು ಕೊಡುವಂಥದ್ದು, ಅವ್ರು ಮಾತಾಡುವಂಥದ್ದು ಎಲ್ಲಾನು ನಮ್ಮ ಹಂತಲ್ಲಿ ವಿಡಿಯೋ ಕ್ಲಿಪ್ಸ್ಗಳದಾವ. ಆ ಸಾಕ್ಷ್ಯಾಧಾರ ಇರ್ಲಾರ್ದ ನಮ್ಮವ್ರು ಯಾರು ಕಾರ್ಯಾಚರಣೆ ಮಾಡೋದಿಲ್ಲ. ಮಾಡಿದ್ರು ಸಹ ಅವ್ರು ಏನ್ ಕೊಟ್ರಲ್ಲ ಅದು ಶುದ್ಧ ಸುಳ್ಳತ್ತೆ ನಾನು ಹೇಳಕ್ ಇಷ್ಟಪಡ್ತೀನಿ. इंग्लेश्वर ग्राम वो इन्फॉर्मेशन आपको कहाँ से आती है? कौन लोग हैं जो आपको इन्फॉर्मेशन देते हैं कि देखो जी, इन्फॉर्मेशन का क्या मतलब नहीं है जी। हाँ, प्रति हर गली में फिरता है ऑटो लेके चावल लेने का फिरता है। चावल कहाँ से? हमारा खेत में उगता है क्या? नहीं, ये सरकार का योजना का है। योजना गरीबों के लिए बनाए हैं। ये तो व्यापार करता है, व्यापार करके बाहर स्टेट को बेच देता है। ये अच्छा नहीं है, ये काम अच्छा नहीं है। जब आप चावल माफिया को पकड़ने का इतना बड़ा काम कर रहे हैं, इतने बड़ी समाज सेवा कर रहे हैं, तो एक चैनल वाले यू टीवी चैनल वाले उन पर आरोप लगा रहे हैं कि ये किसानों को तकलीफ दे रहे हैं, किसानों को सता रहे हैं। तो क्या ये चैनल वालों ने क्या उनके ऊपर कुछ एक्शन वगैरह ली है? क्या कुछ आगे कुछ करने का इरादा है? नहीं, मैं क्या बोल रहा हूँ, ये चैनल वाले को कंप्लीट माहिती नहीं है, इनका कंप्लीट इन्फॉर्मेशन नहीं है। कंप्लीट इन्फॉर्मेशन लेके ये शुद्धि प्रसार करने का कंप्लीट इन्फॉर्मेशन चाहिए आपको। कंप्लीट इन्फॉर्मेशन हमारे पास है ना, जबकि कंप्लीट इन्फॉर्मेशन हमारे पास है। हाँ, ये फार्मर लोग है तो ये फार्मर लोग का इन्फॉर्मेशन हम ले करके ये ಸುದ್ದಿಗೋಷ್ಠಿ बनाए ना, इसका क्या होता है? ಎಲ್ಲರಿಗೂ ನಮಸ್ಕಾರ. ಇವತ್ತು ಜಯ ಕರ್ನಾಟಕ ಸಂಘಟನೆ ವತಿಯಿಂದ ನಾವೊಂದು ಹೋರಾಟನ ಹಮ್ಮಿಕೊಂಡಿದ್ದೀವಿ. ಹೋರಾಟ ಏನಪ್ಪಾ ಅಂದ್ರೆ ಸರ್ಕಾರದಿಂದ ರೈತರಿಗೆ ಬಡವರಿಗೆ ಒಂದು ಸ್ಕೀಮ್ ಇದೆ, ಅನ್ನಭಾಗ್ಯ ಸ್ಕೀಮ್ ಅಂತಿದೆ. ಪ್ರತಿಯೊಬ್ಬರು BPL ಕಾರ್ಡ್ ಹೊಂದಿದವರಿಗೆ ಇಷ್ಟ ಪರ್ ಹೆಡ್ಗೆ ಇಷ್ಟು KG ಅಕ್ಕಿ ಕೊಡ್ಬೇಕಂತ ಸರ್ಕಾರ ಫ್ರೀನಲ್ಲಿ ಅಕ್ಕಿ ಕೊಡುತ್ತೆ. ಆದ್ರೆ ನಮ್ಮ ವಿಜಯಪುರ ಜಿಲ್ಲೆನಲ್ಲಿ, ಆದ್ರೆ ಕರ್ನಾಟಕ ಸ್ಟೇಟ್ನಲ್ಲಿ ಅನ್ರಿ, ಬಟ್ ವಿಜಯಪುರ ಜಿಲ್ಲೆನಲ್ಲಿ ರಾಷನ್ ಮಾಫಿಯಾ ಅಂತ ನಡೀತಾ ಇದೆ. ರಾಷನ್ ಮಾಫಿಯಾ ಅಂದ್ರೆ ಹೆಂಗಂದ್ರೆ ಬಡವರಿಗೆ ಸಿಗುವಂತ ಅಕ್ಕಿ ಕೆಲವೊಂದು ರಾಷನ್ ಶಾಪ್ದವ್ರೆ ಯಾರು ಲೈಸೆನ್ಸ್ ಹೊಂದಿದವ್ರೆ ಅವ್ರೇನ್ ರಾಷನ್ ತೋಲಾಕ್ ಬರ್ತಾರೆ, ಅವ್ರಿಗೆ ಏನೈತಿ ಒಂದ್ ರೇಟ್ ಪ್ರಕಾರ ಒಂದ್ ಪರ್ ಕೆಜಿಗೆ ಇಷ್ಟ ಅಂತ ಹೇಳಿ ಅವ್ರಿಗೆ ರೊಕ್ಕ ಕೊಡ್ತಾರೆ. ಅವ್ರು ಬಯೋಮೆಟ್ರಿಕ್ ಇದು ಮಾಡ್ಕೊತಾರೆ. ಅದೇನೈತಿ ನೆಕ್ಸ್ಟ್ ಇವರಿಗೆ ಅಲ್ಲಿ ಒಂದು 7 ರೂಪಾಯಿ 8 ರೂಪಾಯಿ 10 ರೂಪಾಯಿ 12 ರೂಪಾಯಿ ಅವ್ರಿಗೆ ಕೊಡ್ತಾರೆ. ಇಲ್ಲಿ 20 ರೂಪಾಯಿ 22 ರೂಪಾಯಿ 25 ರೂಪಾಯಿ ಏನೈತಿ ಮಾಫಿಯಾದವ್ರಿಗೆ ಮಾಡ್ತಾರೆ. ಅದು ಒಂದು ಮಾಫಿಯಾ ನಡೀತಾ ಇದೆ. ಅದಕ್ಕೆ ನಾವು ಸರ್ಕಾರಕ್ಕೆ ಏನು ಒತ್ತಾಯ ಹಾಕ್ತಾ ಇದೀವಿ, 15 ದಿವಸದಿಂದ ಅಲ್ಟಿಮೇಟ್ ಕೊಡ್ತಾ ಇದೀವಿ. ಇದರಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಬತ್ತು, ಆಹಾರ ಡಿಪಾರ್ಟ್ಮೆಂಟ್ ಬತ್ತು, ಎಲ್ಲರೂ ಕೂಡ ಒಂದು ಟಾಸ್ಕ್ ಫೋರ್ಸ್ ರಚನೆ ಮಾಡಬೇಕು. ರಚನೆ ಮಾಡಿ ಇದು ಎಲ್ಲ ಎಲ್ಲೆಲ್ಲೇ ಕೆಲಸ ಆಗ್ತಾ ಇದ್ದೇವೆ, ಯಾರ್ಯಾರು ರಾಷನ್ ಮಾಫಿಯಾ ಮಾಡ್ತಾ ಇದಾರೆ ಪ್ರತಿಯೊಬ್ಬರ ಮೇಲೆ, ಪ್ರತಿಯೊಬ್ಬ ಗ್ರಾಮ, ಇಡೀ ಜಿಲ್ಲೆನಲ್ಲಿ ಎಷ್ಟು ಗ್ರಾಮ ಘಟಕ ಅದಾವ, ಎಷ್ಟು ಗ್ರಾಮ ಅದಾವ, ಪ್ರತಿಯೊಂದು ಗ್ರಾಮನಲ್ಲಿ ಇಂಥ ಯಾರ್ಯಾರು ನಡೆಸಿದ್ದಾರೆ ಅವ್ರ ಮೇಲೆ ಕ್ರಮ ಆಗ್ಬೇಕು, ಅವ್ರ ಮೇಲೆ ಕೇಸ್ ಆಗ್ಬೇಕು, ಅವ್ರಿಗೆ ಏನೈತಿ ತಕ್ಕದ ಶಿಕ್ಷೆ ಆಗ್ಬೇಕು. ಯಾಕಂದ್ರೆ ಇಂಥ ಕೆಲಸ ಬೇರೆ ಯಾರಾದ್ರೂ ಮಾಡ್ಬೇಕಂದ್ರೆ ಯೋಚನೆ ಮಾಡ್ಬೇಕು. ಇಡೀ ಜಿಲ್ಲೆನಲ್ಲಿ ದೊಡ್ಡ ಮಾಫಿಯಾ ಅಂತ ಏನಾದ್ರೆ ರಾಷನ್ ಮಾಫಿಯಾ ಇದೆ. ಅದಕ್ಕೆ ನಾವು ಇದು ತಡೆ ಹಿಡಿಬೇಕಂತ ನಾವು ಇವತ್ತು ಮನವಿ ಕೊಟ್ಟಿದ್ದೀವಿ. 3 रोज पहले R1 न्यूज और MJ एक्सप्रेस ने जी एक सुद्दी बनाई कि इंग्लेश्वर ग्राम में इस तरह का खेल चल रहा है और उन्होंने न्यूज पे अपलोड की। उसके दूसरे दिन यू टीवी न्यूज वाले ने उन पर आरोप लगाया कि ये किसानों को तंग कर रहे हैं। क्या वो किसान थे? देखिए, हमारे को एक इंटीमेशन थी, वो बोले हम तालीकोट में हैं, आप ये करो, मैं ये करूंगी, लेकिन आपको खुद डिपार्टमेंट में जाके आप वहाँ का वीडियो वगैरह कर लेके डिपार्टमेंट में जाके प्रूफ दे दो, मैं भी वहाँ पे इंटीमेशन करूंगी बोल के हमारे को इंटीमेशन दे दे। कॉल रिकॉर्ड हमारे पास अवेलेबल है। तो वहाँ से बात करके हम क्या करें, वहाँ पे जाके वीडियो कर ले,
तकरीबन एक 15 से 20 टमटम थे। हर टमटम में 7 से 8 या 10 थैले फुल पैक हुआ सामान था, राशन था। वो हमारे पास वीडियो है, सब है। राशन माफिया थे। हाँ, राशन माफिया 100% राशन वाले का माफिया। कहना है कि वो किसान थे, वो सीधा सीधा आप पर दोनों चैनल पर आरोप लगा ये रहे हैं। पहली बार उसके नहीं बारे में है। आपका क्या कहना है? देखिए, जो उनका ये राशन पहली बार भूमाफिया है, वो लोग किसान क्यों बनेंगे? नहीं। किसान क्यों भूमाफिया बनेंगे? उसका मैं आंसर दे रहा हूँ। एक मिनट सर, एक मिनट में आंसर दे रहा हूँ। मैं आंसर दे रहा हूँ, क्लेरिफिकेशन दीजिए। सुनिए, मैं आंसर दे रहा हूँ। इसी पहला भी MJ न्यूज R1 न्यूज में एक न्यूज वायरल हुआ था। एक जो संगठन वाला है वो पैसे लेता हुआ 60,000, 80,000, 20,000 पैसे लेती हुआ, और उसकी वीडियो भी हमारे पास थी, ऑडियो भी हमारे पास था। वो हम वायरल करने के बाद भी उसमें अगेंस्ट में हमारे आया था कि आप कन्नड़ पर संगठन को ब्लैकमेल कर रहे हैं, वो करेंगे। उसका जो हम प्रूफ देना डिपार्टमेंट में दिए थे, उसके बाद में जो होना था फिर में उन्होंने किया है। इसको खुला वो जो है ना, मीडिया का उल्लंघन कर रहे हैं। मीडिया के जो रूल्स है, जिसने हमारा जो दिखाया, जो चैनल में बनाया वो चैनल वाला, आपको तो पता ही होगा। आप नहीं देखिए चैनल, आप चैनल का नाम लेने तक भी हिचकिचा रहे हैं। यूटीवी में दिखाया गया है, हिचकिचाने किसी का डर नहीं है, यूटीवी में दिखाया गया है। यूटीवी में दिखाया लेकिन गया। उन्होंने हमारा चैनलों का किसी चैनल का नाम नहीं लिया। नहीं, उनका तो कहना है कि ये जो किसानों को तंग किया जा रहा है, आपके माध्यम से तो दिखाया था कि किसी और के माध्यम से देखिए, दिखाया क्या? आप भी एक मीडिया वाले हैं। आप भी अगर कहीं पे एक वीडियो करने गए तो कोई भी रहित किसान जो भी हो, आपको देख कर डर के भाग के जाता है। तो उनके खिलाफ आप कुछ एक्शन ले रहे हैं क्या? हाँ, आने वाले दिनों में लीगल एक्शन हम बहुत जल्दी सख्त लीगल एक्शन लेंगे। और वो आप ही के यूट्यूबर्स के अध्यक्ष हैं, क्या आप में कोई फूट पड़ी है क्या? देखिए, हमारे में तरफ से बैटिंग कर रहे हैं, वो नहीं, देखिए, हमारे एसोसिएशन में कोई फूट नहीं है। हम 21-20 चैनल वाले हैं, एक एसोसिएशन बनाए हैं। हमारे एसोसिएशन में कोई फूट नहीं है। हमारे एसोसिएशन घट है, मजबूत है, हम सब एक साथ हैं। दोनों अध्यक्ष हैं, मतलब अभी फिलहाल हाँ, ये जो गलती कर रहे हैं इसके बारे में हम बैठ के डिस्कस करेंगे, उनसे भी डिस्कस करेंगे, दूसरे जो बाकी चैनल वाले हैं उनसे भी डिस्कस करेंगे। वो क्या है, हमारा जो अंदरूनी मामला जो एसोसिएशन का है, हम उसके खिलाफ सख्त कार्रवाई बैठ के डिस्कस करेंगे। ಇವತ್ತು ಈ ಮಾಧ್ಯಮದ ಮುಖಾಂತರ ನಿಮಗೆ ತಿಳಿಪಡಿಸುವುದೇನೆಂದರೆ ಅಕ್ರಮ ರೇಷನ್ ಅಕ್ಕಿಯ ಚಟುವಟಿಕೆಯನ್ನು ಸಂಪೂರ್ಣವಾಗಿ ಬಂದ್ ಮಾಡಲು ನಮ್ಮದು ಒಂದು ಫುಡ್ ಆಹಾರ ನಿರೀಕ್ಷಕರಾಗಿ ಹಾಗೂ ಜಿಲ್ಲಾಧಿಕಾರಿಗಳಿಗೂ ನಾವು ಮನವಿ ಕೊಟ್ಟಿದ್ದೀವಿ. ಆ ಮುಖಾಂತರ ನೀವು ಮಾಧ್ಯಮ ಮುಖಾಂತರ ಒಂದು ಹೇಳುವುದೇನೆಂದರೆ, ಇದು ಏನೈತಲ್ಲ ಅಕ್ರಮ ಅಕ್ಕಿ ದಂಧೆ, ಇದನ್ನು ಸಂಪೂರ್ಣವಾಗಿ ಬಂದ್ ಮಾಡಿಸ್ಬೇಕಾಗಿ ನಮ್ಮ ಆಗ್ರಹ. ಮತ್ತೊಂದು, ಇದು ಮೊನ್ನೆ ಒಂದು ಇಂಗ್ಲೇಶ್ವರ ಒಳಗೆ ಏನದು ಅಕ್ಕಿ ಸಾಗಾಟಿಕೆ ಒಳಗೆ ಏನದು ನಮ್ಮ ಮಾಧ್ಯಮದವರು ಒಂದು ವಿಡಿಯೋ ಮಾಡಿದ್ರು. ಆ ವಿಡಿಯೋ ವಿಷಯದವಾಗಿ ಇವರು ಯಾ ಆ್ಯಂಗಲ್ದಾಗ UTV ಅವರಿಗೆ ರೈತರು ಕಂಡಿದ್ದಾರೆ. UTV ಅವರಿಗೆ ಇವರು ಯಾ ಆ್ಯಂಗಲ್ ಒಳಗೆ ರೈತರು ಕಂಡಿದ್ದಾರೆ. ಹಾಂ, UTV ಅವ್ರು ಹೇಳ್ತಾರಲ್ಲ ರೈತರು ಅದಾನ ಅಂತೇಳಿ, ರೈತರು ಇದ್ರೆ ಇವರು ಓಡಿ ಹೋಗಿದ್ದು ಯಾಕೆ? ನನ್ನ ನೇರ ಪ್ರಶ್ನೆ UTV ನ್ಯೂಸ್ ಚಾನಲ್ದವ್ರಿಗೆ, ನನ್ನ ನೇರ ಪ್ರಶ್ನೆ UTV ಚಾನಲ್ದವ್ರಿಗೆ ಏನಿದೆ ಅಂದ್ರೆ, ಇವರು ರೈತರು ಇದ್ದಾರೆ ಅಂದ್ರೆ ಯಾಕೆ ಓಡಿ ಹೋಗಿದ್ದು? ಇವ್ರು ರೈತ ಇದ್ರಪ್ಪ ಅಂದ್ರೆ ಓಡುದು ಯಾಕೆ? ಮಿಸ್ಟರ್ UTV ಅವರೇ, ಇವರು ಓಡಿದ್ದು ಯಾಕೆ? ಮುಂದಿನ UTV ಮ್ಯಾಗ ಏನಾದರೂ ನಿಮ್ಮ ಕ್ರಮ? ಅದು ಕಾನೂನುಬದ್ಧವಾಗಿ ನಮ್ಮ R1 ನ್ಯೂಸ್ ಸಂಪಾದಕರು ಏನಿದಾರಲ್ಲ, ಅವ್ರು ಏನು ಕಾನೂನು ಕ್ರಮ ಕೈಗೊಳ್ತಾರ ಅದು ನಾವು ಮುಂದಿನ ದಿನಮಾನ ಒಳಗೆ ನೋಡ್ಕೊಳ್ಳೋಣ. ಸರ್, ಅವರು ಅಂತರ್ ವರದಿ ದುರುಪಯೋಗ ಪಡ್ಕೊಂಡಾಗ? ಹೌದ್ರಿ, ಅದ್ರದ್ದು ಏನಾರ ಸಾಕ್ಷಿ ಆಧಾರಗಳ ತಮ್ಮ ಹತ್ರ ಅದಾವ? ತಮ್ಮ ಹತ್ರ ಇದ್ರ ಅದು ಪ್ರಸ್ತಾಪ ಮಾಡ್ರಿ, ಮಾಧ್ಯಮದ ಮುಖಾಂತರ ಪ್ರಸ್ತಾಪ ಮಾಡಿ. ತಾವು ಸತ್ಯಾವಂತ ನಿಷ್ಠಾವಂತ ಮಾಧ್ಯಮದವ್ರು ಇದ್ರ ಅದಕ್ಕೆ ಪ್ರಸ್ತಾಪ ಮಾಡ್ರಿ. ಸರ್, ಆರೋಪ ಮಾಡಿದ್ದಾರೆ ಅಂತ ಆರೋಪ ಅಷ್ಟೇ ನಿಜವಲ್ಲ. ತಾವು ಅದನ್ನ ಪ್ರೂವ್ ಮಾಡ್ರಿ. ಇದು ಮೊದಲನೇ ಸತ ಇಲ್ಲ ನಿಮ್ ಚಾನೆಲ್, ಅದು ಹಲವಾರು ಅದೇ ಮೊದಲನೇ ಸತ ನಾವು ಏನು ಅವರು ತಿಳಿಲಾರ್ದೆ ಮಾಡಿದ್ದಾರಂತ ಹೇಳಿ ನಾವು ಬಿಟ್ಟಿದ್ದೀವಿ ಆ ವಿಷಯ. ಈಗ ಪುನಃ ಅದನ್ನೇ ಅವರು ಮಾಡ್ತಾರಂದ್ರೆ ನಮ್ಮ ಕೈಲೇ ತಡ್ಕೊಳ್ಳೋ ಶಕ್ತಿನೇ ಇಲ್ಲ. ನಾವು ಏನು ಹೇಳ್ತಿದ್ದೆವು, ನಾವು ಏನು ಅವ್ರ ಜೋಡಿ ಜಗಳ ಜೂಟಿ ಅದನ್ನ ಏನು ಮಾಡೋದಿಲ್ಲ. ನಮಗೇನು ಬೇಕು, ನಾವು ಅದನ್ನು ತಪ್ಪು ಮಾಡಿದ್ದೇವೆ ಅಂದ್ರೆ ತಮ್ಮ ಹತ್ರ ಏನಾರ ಸಾಕ್ಷಿ ಆಧಾರಗಳು ಇದ್ರ ಅದನ್ನ ಪ್ರಸ್ತಾಪ ಮಾಡ್ರಿ. ಇಲ್ಲ ಅಂದ್ರೆ ನೀವು ಏನಿದೆಯಲ್ಲ ನಿಮ್ದು ಬಂದ್ ಕೇಸಿಂದ ನಮ್ಮ ಮುಂದೆ ಇಡ್ರಿ. ಇಷ್ಟೇ ನಮ್ಮ ವಿಷಯ.